ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರೋ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ ಹಣ ವರ್ಗಾವಣೆಯ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನೋಡ್ತಾ ಹೋಗೋಣ. ಹಣ ವರ್ಗಾವಣೆ ಇಂಚಿಂಚು ಮಾಹಿತಿ ಬ್ಯಾಂಕ್ನಿಂದ ರಿಲೀಸ್ ಆಗಿದೆ. ಐಟಿ ಕಂಪನಿ, ಸೆಕ್ಯೂರಿಟಿ ಏಜೆನ್ಸಿ, ಡಿಟೆಕ್ಟಿವ್ ಕಂಪನಿಗೂ ಕೂಡ ಟ್ರಾನ್ಸ್ಫರ್ ಆಗಿದೆ. ಸೊ ಇಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿಸ್ತಾರ ನ್ಯೂಸ್ನಲ್ಲಿ ಅದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೋಡ್ತಿದ್ದೇವೆ. ಹಣ ವರ್ಗಾವಣೆ ಇಂಚಿಂಚು ಮಾಹಿತಿಯನ್ನ ಬ್ಯಾಂಕ್ನಿಂದ ರಿಲೀಸ್ ಮಾಡಲಾಗಿದೆ. ಐಟಿ ಕಂಪನಿ, ಸೆಕ್ಯೂರಿಟಿ ಏಜೆನ್ಸಿ, ಡಿಟೆಕ್ಟಿವ್ ಕಂಪನಿಗೂ ಕೂಡ ಟ್ರಾನ್ಸ್ಫರ್ ಆಗಿದೆ. 8 ಜನರ ವೈಯಕ್ತಿಕ ಖಾತೆಗೆ ಹಣ ವರ್ಗಾವಣೆಯಾಗಿದೆ. ಅದರ ಮಾಹಿತಿಯನ್ನ ಒಂದೊಂದೇ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಯಾವ್ಯಾವ ಕಂಪನಿಗೆ ಎಷ್ಟೆಷ್ಟು ಹಣ ವರ್ಗಾವಣೆ ಆಗಿತ್ತು? ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಆ ಒಂದು ಹಣ ವರ್ಗಾವಣೆಯ ಕಾಪಿಯನ್ನ, ಯಾವ್ಯಾವ ಕಂಪನಿಗೆ ಎಷ್ಟೆಷ್ಟು ಹಣ ವರ್ಗಾವಣೆ ಆಗಿತ್ತು ಅನ್ನೋದನ್ನ. ಇಲ್ಲಿ ಟಾಲೆನ್ ಕ್ಯೂ ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಗೆ 5 ಕೋಟಿ 10 ಲಕ್ಷ ರೂಪಾಯಿ ವರ್ಗಾವಣೆ ಆಗಿದೆ. ಇನ್ನು V6 ಬಿಸ್ನೆಸ್ ಸರ್ವಿಸಸ್ ಈ ಕಂಪನಿಗೆ 4 ಕೋಟಿ 50 ಲಕ್ಷದ 1,500 ರೂಪಾಯಿ ಜಮೆ ಆಗಿದೆ. ನಿತ್ಯ ಸೆಕ್ಯೂರಿಟಿ ಸರ್ವಿಸಸ್ ಈ ಕಂಪನಿಗೆ 4 ಕೋಟಿ 47 ಲಕ್ಷದ 50,000 ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಹಾಗೆ ಓಲ್ಟೋ ಟೆಕ್ನಾಲಜಿ ಸರ್ವಿಸಸ್ ಕಂಪನಿಗೆ 5 ಕೋಟಿ 12 ಲಕ್ಷದ 50,000 ಜಮೆಯಾಗಿದೆ. ಸಿಸ್ಟಮ್ ಅಂಡ್ ಸರ್ವಿಸಸ್ ಕಂಪನಿಗೆ 4 ಕೋಟಿ 55 ಲಕ್ಷ ರೂಪಾಯಿ ಜಮೆ ಆಗಿದೆ. ಇನ್ನು ರಾಮ್ ಎಂಟರ್ಪ್ರೈಸಸ್ ಕಂಪನಿಗೆ 5 ಕೋಟಿ 7 ಲಕ್ಷದಷ್ಟು ಹಣ ಜಮೆಯಾಗಿದೆ. ಇನ್ನು ಸೆಲ್ಕ್ ಮ್ಯಾಪ್ ಟ್ರೈನಿಂಗ್ ಅಂಡ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಗೆ 4 ಕೋಟಿ 84 ಲಕ್ಷ ರೂಪಾಯಿ ಹಣ ಸಂದಾಯ ಆಗಿದೆ. ಹಾಗೆ ಸಾಫ್ಟ್ ಡಿಸೈನ್ ಪ್ರೈವೇಟ್ ಲಿಮಿಟೆಡ್ 8ನೇ ಕಂಪನಿ, ಈ ಕಂಪನಿಗೆ 5 ಕೋಟಿ 15 ಲಕ್ಷ ರೂಪಾಯಿ ಜಮೆ ಆಗಿದೆ. ಇನ್ನು 9ನೇದಾಗಿ GN ಇಂಡಸ್ಟ್ರೀಸ್ಗೆ 4 ಕೋಟಿ 42 ಲಕ್ಷ ರೂಪಾಯಿ ಹಣ ಸಂದಾಯ ಆಗಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು 10ನೇದು ನಾವೆಲ್ ಸೆಕ್ಯೂರಿಟಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ 4 ಕೋಟಿ 56 ಲಕ್ಷ ರೂಪಾಯಿಯಷ್ಟು ಹಣ ಜಮೆ ಆಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ್, ಇಲ್ಲಿ ಕಂಪನಿಗಳ ವಿವರವನ್ನ ನಾವು ಗಮನಿಸ್ತಾ ಹೋಗ್ತಾ ಇದ್ವಿ. ಸೊ ಇದೀಗ ಕಂಪನಿಗಳ ವಿವರವನ್ನ ಬ್ಯಾಂಕ್ ರಿಲೀಸ್ ಮಾಡಿದೆ. ಮತ್ತೊಂದು ಕಡೆ ಬ್ಯಾಂಕ್ ಮೇಲೆ ಇಲ್ಲಸಲ್ಲದ ಸುಖಾಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿನೇ ಬ್ಯಾಂಕ್ ಒಂದು ನೋಟಿಸ್ ಅನ್ನ ಅಥವಾ ಒಂದು ಪತ್ರವನ್ನ ಬರೆದಿತ್ತು. ಸೊ ಏನಾಗಬಹುದು? CBIಗೆ ಪ್ರಕರಣ ವರ್ಗಾವಣೆ ಆಗಬಹುದಾ, ಅಥವಾ SIT ರಚನೆ ಮಾಡಿಕೊಂಡು ಸರ್ಕಾರ ಆಗ್ತಾ ಇರುವಂತಹ ಮುಜುಗರದಿಂದ ತಪ್ಪಿಸ್ಕೊಳ್ಳುವಂತಹ ಪ್ಲಾನ್ ಇದು? ಏನಾಗುತ್ತಾ ಇದೆ ಅಂತ? ಪ್ರತಿಭಾ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈಗಾಗಲೇ ಕೋಟಿ ರೂಪಾಯಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುವಂತಹ ಪ್ರಕರಣ ಈಗ ಸರ್ಕಾರದ ಸುಳಿವು, ಅದರಲ್ಲೂ ವಿಶೇಷವಾಗಿ ಸಚಿವ ಬಿ ನಾಗೇಂದ್ರ ಅವರ ಸುತ್ತ ಸುಳಿತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ CBIಗೆ ಒಂದ್ ಕಡೆಗೆ ಸರ್ಕಾರ SIT ತಂಡವನ್ನ ರಚನೆ ಮಾಡಿದೆ. ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಅದರ ಸತ್ಯಾಸತ್ಯತೆ ಏನು ಅಂತ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಮಾಹಿತಿ ಕಲೆ ಹಾಕ್ಲಿಕ್ಕೆ SIT ತಂಡಕ್ಕೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಈಗ ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯದ ಸುತ್ತೋಲೆಯಲ್ಲಿ ಉಲ್ಲೇಖವಾದಂತಹ ಒಂದು ಆಧಾರಿತವಾಗಿ ಈಗ ಯೂನಿಯನ್ ಬ್ಯಾಂಕ್ ನ ಅಧಿಕಾರಿಗಳು ಕೂಡ CBIಗೆ ಪತ್ರ ಬರೆದಿರುವಂತದ್ದು. ಆ ಒಂದು ಸುತ್ತೋಲೆಯಲ್ಲಿ 2019 ನವೆಂಬರ್ 6ರಂದು ಆಗಿರುವಂತಹ ಆ ಸುತ್ತೋಲೆಯಲ್ಲಿ ಬಹಳ ಪ್ರಮುಖವಾಗಿ 50 ಕೋಟಿ ರೂಪಾಯಿಗಿಂತ ಅಧಿಕವಾಗಿ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿದೆ ಅನ್ನುವಂಥದ್ದು ಏನಾದ್ರೂ ಇದ್ರೆ ಅದನ್ನ ನೇರವಾಗಿ ಬ್ಯಾಂಕಿನ ಅಧಿಕಾರಿಗಳು CBI ಗಮನಕ್ಕೆ ತರಬೇಕು ಅನ್ನೋಂತ ಮಾಹಿತಿಯನ್ನ ಅದರಲ್ಲಿತ್ತು. ಅದರ ಜೊತೆಗೆ ಸಹಜವಾಗಿ 3 ಕೋಟಿ ರೂಪಾಯಿಗಿಂತ ಅಧಿಕವಾಗಿ ಏನಾದ್ರೂ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋಂಥದ್ದಾದ್ರೆ CBI ತನಿಖೆಯನ್ನ ನಡೆಸಬೇಕು ಅನ್ನೋಂಥ ರೂಲ್ಸ್ ಇರುವಂತ ಕಾರಣಕ್ಕಾಗಿ CBI ತನಿಖೆ ಈಗ ಅನಿವಾರ್ಯ ಆಗುತ್ತೆ. ಆ ರೀತಿ ಏನಾದ್ರೂ ತನಿಖೆ ಶುರುವಾದ್ರೆ ಸಚಿವರ ತಲೆದಂಡ ಬಹುತೇಕ ಫಿಕ್ಸ್ ಆಗುತ್ತೆ. ಪ್ರತಿಭಾ, ಥ್ಯಾಂಕ್ ಯು ಹನುಮಂತ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.